ಗ್ಯಾರಂಟಿ ಬಂದಿಲ್ಲ ಮೇಡಮ್ ಅವರೇ. ನಮಗೆ ಅಕ್ಕಿ ದುಡ್ಡು ಸಹ ಬಂದಿಲ್ಲ, 2,000 ದುಡ್ಡು ಸಹ ಬಂದಿಲ್ಲ. ನಮ್ಮ ಹಳ್ಳಿಗಳಲ್ಲಿ ಒಂದು 25 ಜನಕ್ಕೆ ಬಂದಿದೆ, 100 ಜನಕ್ಕೆ ಬಂದಿಲ್ಲ. ಯಾ ಗ್ಯಾರಂಟಿ ಕೊಟ್ಟಿದ್ದಾರೆ ಮೇಡಮ್ ಅವರೇ ಇವರು? ಯಾರಿಗೂ ದುಡ್ಡು ಬಂದಿಲ್ಲ. ನಮ್ಗೆ ಅಕ್ಕಿ ದುಡ್ಡೇ ಬಂದಿಲ್ಲ. 2,000 ದುಡ್ಡು 1,000 ಬಂದಿಲ್ಲ. ನಮ್ಗೆ ಒಂದು ಗುಂಟೆ ಜಮೀನಿಲ್ಲ. ಬಡವರಿಗೆ ಬಂದಿರವಲ್ಲ, ಯಾ ಗ್ಯಾರಂಟಿ ಐತೆ? ಯಾರಿಗೆ ಬಂದದೆ? 100 ಜನದಲ್ಲಿ 25 ಜನಕ್ಕೆ ಬಂದದೆ, 75 ಜನಕ್ಕೆ ಬಂದಿಲ್ಲ. ಮೋದಿ ಗ್ಯಾರಂಟಿ ಬಂದಿದ್ಯಾ? ಮೋದಿ ಗ್ಯಾರಂಟಿ ಖಾತೆದಾರಗಾರೆ ಒಂದು 2,000 ರೂಪಾಯಿ ದುಡ್ಡನ್ನ 4 ತಿಂಗಳಿಗೊಂದ್ಸಲ 6 ಆಗ್ತಾವ್ರೆ. ಇವ್ರೇನ್ ಆಗ್ತಾವ್ರೆ? ಯಾರು ಕೊಟ್ಟವ್ರೆ? ಏನ್ ಮಾಡವ್ರೆ? ಏನ್ ಈಗ ಸಿದ್ದರಾಮಯ್ಯನವ್ರು ಹೋಗ್ಬಿಟ್ಟಲ್ಲ, ಏನು ಮುಖ್ಯಮಂತ್ರಿ ಆದದ್ದು ಇಲ್ಲಿ JDS ನಲ್ಲಿ ಉಪಮುಖ್ಯಮಂತ್ರಿ ಹಣಕಾಸು ಸಚಿವ ಆದ್ಮೇಲೆ, ಇಲ್ಲ ಆದ್ಮೇಲೆ ಅಲ್ಲೋಗಿ ಬೆಳ್ಕೊಂಡಿರೋದು ಬೇರೆ ಮನೆಗೆ ಹೋಗಿ. ಅವ್ರೇನು ಆ ಮನೇಲಿ ಏನು ಬೆಳೆದೇ ಏನು ಮುಖ್ಯಮಂತ್ರಿ ಆಗಿಲ್ಲ. ಇವತ್ತು ಕುಮಾರಸ್ವಾಮಿನೇ ಜರೀತಾರೆ ಅವರು. ಯಾರಿಗೆ ಬಂದದೆ ಮೇಡಮ್ ಅವರೇ? ಖಂಡಿತ ನಮ್ಮೂರಿನಲ್ಲಿ ಒಂದು 1,000 ಕೂಡ ಇದ್ದೀವಿ, ಒಂದು 100 ಕುಡಿಗೂ ಸಹ ಬಂದಿಲ್ಲ ಅದು ಗ್ಯಾರಂಟಿ ದುಡ್ಡು. ಹೆಂಗಿದೆ ಸರ್ ಫೈಟ್? ಚೆನ್ನಾಗಿದೆ. ಟಫ್ ಫೈಟ್ ಇದೆಯಾ? ಟಫ್ ಫೈಟ್ ಇದೆ. ಎಲ್ಲ ಒನ್ ಸೈಡೆಡ್ ಅಂತಾರೆ. ಅದು BJPನೇ ಜಾಸ್ತಿ ಇಲ್ಲಿ. ದಳ BJP ಒಂದಾದ್ಮೇಲೆ ಗ್ಯಾರಂಟಿ. ಅಲ್ಲ ಸರ್, ಲಾಸ್ಟ್ ಟೈಮು ರೈತ ಸಂಘ ಕಾಂಗ್ರೆಸ್ಸು, A ಟೀಮು, B ಟೀಮು ಎಲ್ಲರೂ ಸುಮಲತಾ ಅವ್ರಿಗೆ ಬೆಂಬಲ ಕೊಟ್ಟರು. ಈಗ ಸೇಮ್ ಅದೇ ಪೊಸಿಷನ್ ರಿಪೀಟ್ ಆಗೈತೆ. ಈಗ ಆಗಿನ ಮೈತ್ರಿಗೂ ಈಗಿನ ಮೈತ್ರಿಗೂ ಇರೋ ವ್ಯತ್ಯಾಸ ಏನು ಸರ್? ಈಗ ಚೆನ್ನಾಗಿದೆ ಮೈತ್ರಿ. ಮತ್ತೆ ಒಳ್ಳೆ ಇಟ್ಕೊಂಡ್ರಿ ಇವರು, ನಿಮ್ಸ್ಬಿಟ್ಟು ಬಂದು ಕತ್ಕೊಂಡ್ರಿ ಇವರು. ಕತ್ಕೊಂಡ್ಬಿಟ್ಟು ನಾವೇ ಈಗ ಎಲ್ಲ ಒಂದಾಗಿ ಕಾಂಗ್ರೆಸ್ನವರೆಲ್ಲ ಸೇರಿಸಿ ಸೋಲ್ಸುದು ಅಂತ ಈಗ ಅಲ್ಲಿ ಅವರೇ ಬಾಯಿಲೆ ಬಂದದ ಸಿದ್ದರಾಮಯ್ಯ ಬಾಯಿಲೆ. ಇನ್ನೇನ್ ಬೇಕಿತ್ತು ಕೂತ್ರ? ಸೊ ಇದು ಒಳ್ಳೆ ಮೈತ್ರಿ, ಅದು ಕೆಟ್ಟ ಮೈತ್ರಿ. ಇದು ಒಳ್ಳೆ ಮೈತ್ರಿ, ಅದು ಕೆಟ್ಟ ಮೈತ್ರಿ. ಒಳ್ಳೆಗೆ ಏಟ್ ಕೊಟ್ರಿ ಇವರು. ಅಲ್ಲ, ಈಗ ಕಾಂಗ್ರೆಸ್ ಅವರು ಏನಂತ ಇದ್ದಾರೆ, JDS BJP ಜೊತೆ ಸೇರ್ಕೊಂಡು JDSಗೆ ಕೊನೆ ಮಳೆ ಹೊಡೆದ್ಬಿಟ್ರು ಕುಮಾರಸ್ವಾಮಿ ಅವರು ಅಂತ. ಇಲ್ಲ ಹೊಡೆದಿರೋದೇ ಕಾಂಗ್ರೆಸ್ನವರು. ಮುಂದೆಡೆ ಕಳ್ಸ್ಬಿಟ್ಟು ಹಿಂದ್ಗಡೆ ಕಲ್ಲೆ ಹಾಕೋದು. ಸೊ ಕುಮಾರಸ್ವಾಮಿ ಅವರು ಒನ್ ಸೈಡೆಡ್ ವಿನ್ ಆಗ್ತಾರಾ ಅಥವಾ ಫೈಟ್ ಇರುತ್ತಾ? ವಿನ್ ಆಗ್ತಾರೆ. ಫೈಟ್ ಇದೆ. ವಿನ್ ಆಯ್ತಾರೆ. ಬಟ್ ಸ್ಟಾರ್ ಚಂದ್ರ ಅವರು ಹೊಸ ಕ್ಯಾಂಡಿಡೇಟ್ ಅಲ್ವಾ ಸರ್? ಅಂದ್ರೆ ಅವರು ರಾಜಕೀಯದಲ್ಲಿ ತುಂಬಾ ಎಲ್ಲೂ ಕೂಡ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾಣಿಸ್ಕೊಂಡವ್ರಲ್ಲ. ಈಗ ಏಕಾಏಕಿ ಚಲರಾಯಸ್ವಾಮಿ ಅವರು ಅವ್ರನ್ನ ಕ್ಯಾಂಡಿಡೇಟ್ ಮಾಡಿದ್ದಾರೆ. ಇನ್ನೂ ಎಲೆಕ್ಷನ್ ಟಿಕೆಟ್ ಅನೌನ್ಸ್ ಮಾಡೋಕ್ಕಿಂತ ಮುಂಚೆನೆ ಪ್ರಚಾರ ಶುರು ಮಾಡಿಬಿಟ್ರು. ಮಂಡ್ಯ ಜನ ದುಡ್ಡಿಗೆ ಓಟ್ ಹಾಕ್ತಾರ? ಮಂಡ್ಯ ಜನ ದುಡ್ಡು ಓಟ್ ಹಾಕಲ್ಲ, ಸ್ವಾಭಿಮಾನ ಓಟ್ ಹಾಕ್ತಾರೆ. ಈಗ ಏನ್ ಸ್ವಾಭಿಮಾನದಂತ ಪ್ರಶ್ನೆ ಏನ್ ಬಂದೈತೆ? ಈಗ ಏನು ಅಂದ್ರೆ ಈಗ ಅವ್ರಿಗೆ ಮಾಡಿದ್ರಲ್ಲ ಅನ್ಯಾಯ, ಇವರು ಕಾಂಗ್ರೆಸ್ನವರು ಕುಮಾರಸ್ವಾಮಿ ಮಾಡಿದ್ರಲ್ಲ ಅನ್ಯಾಯ, ಮುಂದೆ ಕಳ್ಸ್ಬಿಟ್ಟು ಹಿಂದ್ಗಡೆ ಕಲ್ಲೆ ಹಾಕಿದ್ರಲ್ಲ. ಆಯ್ತಪ್ಪ, ಕುಮಾರಸ್ವಾಮಿ ಅವ್ರಿಗೆ ಅನ್ಯಾಯ ಮಾಡಿದ್ರು ಕರೆಕ್ಟು. ಈ ಬಾರಿ ಎಲೆಕ್ಷನ್ ಅಲ್ಲಿ ಕುಮಾರಸ್ವಾಮಿ ಅವ್ರು ನೀವು ನ್ಯಾಯ ಮಾಡ್ಬೋದಾಗಿತ್ತಲ್ಲ. ಇವ್ರು ಇದು ಮಾಡ್ಕೊಂಡ್ರಲ್ಲ, ಈಗ ಅವ್ರು ಮೋಸ ಮಾಡೋದಕ್ಕೆ ಬಂದು ಇಲ್ಲಿ ನಮ್ಮ ದೇವೇಗೌಡರು ಅವರೆಲ್ಲ ಇವರು ಮೋದಿ ಅವರೆಲ್ಲ ಒಂದಾಗಿ ಏನಾರ ಮಾಡಿ ಇದು ಮಾಡ್ಬೇಕು ಅಂತ ಮಾಡ್ಕೊಂಡವ್ರು. ಈಗ ಆಲ್ ರೈಟ್, ಕುಮಾರಸ್ವಾಮಿ ಅವರು ಇಲ್ಲಿ MP ಆದ್ರೆ ಸರ್ ಏನ್ ಫಸ್ಟ್ ಪ್ರಿಯಾರಿಟಿ ಏನ್ ಮಾಡ್ಬೇಕು? ರೈತರಿಗೆ ಅನುಕೂಲ ಆಯ್ತದೆ, ಇವೆಲ್ಲದಕ್ಕೆ ಕೆಲವು ಸಮಸ್ಯೆಗಳು ಎಲ್ಲ ಪರಿಹಾರ ಆಯ್ತು. ಇವ್ರ ಕೈಲಿ ಏನೂ ಮಾಡೋಕ್ಕಾಗಲಿಲ್ಲ ಇದಾದ MP-ಗಳು. ಈಗೆಲ್ಲ ಮಾಡ್ತಾರೆ. ಈಗ ಬಂದವರು ಏನನ್ನ ಇವೆಲ್ಲ ಫಾಲೋ ಮಾಡ್ಕೊಂಡು ಹೋಯ್ತಾರೆ, ಎಲ್ಲ ಒಂದು ಮುಡ್ಕೊಂಡು. ಓಕೆ, ಆಲ್ ರೈಟ್. ನೀವು ಕಾಂಗ್ರೆಸ್ ಅವರು ಅಂತಂದ್ರು ಯಾರೋ? ಹೌದಾ? ಅಲ್ಲ ಸ್ವಾಮಿ, ನಾವು ಬದುಕಿರೋ ಗಂಟನು ಕಾಂಗ್ರೆಸ್ ವೋಟ್ ಮಾಡಲ್ಲ ಅಂತ ದೇವ್ರ ಮುಂದೆ ನಿಂತ್ಕ ಪ್ರಮಾಣ ಮಾಡ್ಬಿಟ್ಟಿದ್ವಿ. ಈ ದೇಶ ಹಾಳು ಮಾಡಿರೋದು ಪಾರ್ಟಿ ಯಾವ್ದಾರ ಅದೇ ಅಂದ್ರೆ ಕಾಂಗ್ರೆಸ್. ಈಗ 50-60 ವರ್ಷದಿಂದ ಆಳ್ವಿಕೆ ಮಾಡ್ಕೊಂಡು ಬಂದಿರೋರು ಮೋದಿಯವ್ರನ್ನ ಕೇಳೋ ಪ್ರಶ್ನೆ ಎಲ್ಲನೂ ಅದ್ರಲ್ಲಿ ಯಾವ್ದಾರ ಒಂದು ಏರ್ಪೋರ್ಟು, ಒಂದು ಟ್ರೈನು, ಮತ್ತೆ ಮೊದಲೆಲ್ಲ ಟ್ರೈನೇ ಇರಲಿಲ್ಲ. ಹೌದು, ಪ್ಲಾಟ್ಫಾರ್ಮು ಬರ್ತಾ ಇರಲಿಲ್ಲ ಪಾಪ ಟ್ರೈನು. ನೀವು ನೋಡೇ ಇಲ್ಲ ಟ್ರೈನು, ಈಗ ನೋಡ್ತಾ ಇರೋದು. ಒಳ್ಳೊಳ್ಳೆ ಟ್ರೈನ್ ಬಿಡ್ತಾರೆ, ಒಳ್ಳೊಳ್ಳೆ ಸ್ಟೇಷನ್ ಮಾಡಿದ್ದಾರೆ, ಒಳ್ಳೊಳ್ಳೆ ಏರ್ಪೋರ್ಟ್ ಮಾಡಿದ್ದಾರೆ. ಅಭಿವೃದ್ಧಿ ಏನು ಅಂತ ಜನಗಳು ಗೊತ್ತಾಯ್ತದೆ ಮೇಡಮ್. ಹಿಂದೆ ಈಗ ಇವರು ಪ್ರಧಾನ ಮಂತ್ರಿ ಅಭ್ಯರ್ಥಿ ಯಾರು ಅಂತಲೇ ಗೊತ್ತಿಲ್ಲ. ಒಂದು ವೇಳೆ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಮಾಡಿದ್ರೆ ತಮಿಳ್ನಾಡಿನವರು ನಮಗೆ ಉಪ ಪ್ರಧಾನಿ ಕೊಡಿ ಅಂತಾರೆ, ಮಮತಾ ಬ್ಯಾನರ್ಜಿ ನಮಗೆ ಉಪ ಪ್ರಧಾನಿ ಕೊಡಿ ಅಂತಾರೆ. ಇವರಲ್ಲಿ ಕಿತ್ತಾಡ್ಕೊಂಡು ಪ್ರಧಾನ ಅಭ್ಯರ್ಥಿನೇ ಇಲ್ಲದೆ ಒಗ್ಗಟ್ಟಿಲ್ದೇ ಇರ್ತಕ್ಕಂಥವ್ರು ಈ ದೇಶ ಹೆಂಗೆ ಆಳ್ತಾರೆ ಸ್ವಾಮಿ? ಇವರು ಈ ದೇಶ ಆಳ್ಬೇಕಾದ್ರೆ ಮೋದಿ ಅಂತ ಸಮರ್ಥ ನಾಯಕರು ಇರಬೇಕು. ಅದರಲ್ಲೂ ಈ ಕುಮಾರಸ್ವಾಮಿ ಇವರು ಒಳ್ಳೆ ಅತ್ಯುತ್ತಮವಾದ ಕೆಲಸ ಮಾಡಿದ್ದಾರೆ. ಏನಂತಂದ್ರೆ ಇಲ್ಲಿ ಮೈತ್ರಿ ಮಾಡ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಜೊತೆಲಿ ಹೋಗ್ಬಿಟ್ಟು ಹಾಳಾಗ್ಬಿಟ್ಟಿದ್ರು ಇವರು. ಈ ಕಾಂಗ್ರೆಸ್ ಈಗ DK ಶಿವಕುಮಾರ್ನ ಇಲ್ಲೆಲ್ಲ ಒಕ್ಕಲಿಗರು ನಾಯಕರು ಅಂತ ಬಿಂಬಿಸಿ ಅವ್ರು ಓಟ್ ಕೊಟ್ರಲ್ಲ. ಇವ್ರ ಯೋಗ್ಯತೆಗೆ ಯಾಕಾಗಲಿಲ್ಲ ಮುಖ್ಯಮಂತ್ರಿ ಆಗಬೇಕಾಗಿರ್ತಕ್ಕಂಥ ವ್ಯಕ್ತಿ ತಾನು ನನ್ನ ತಾಯಿ ಸೋನಿಯಾ ಗಾಂಧಿ, ನನ್ನ ದೇವಾಲಯ, ನನ್ನ ಕಾಂಗ್ರೆಸ್ ಮನೆ ಅಂತ ಹೇಳ್ತಾರಲ್ಲ. ಇವರು
ಅದನ್ನೇ ನಂಬ್ಕೊಂಡು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಕೂತಿರೋರು ಇವರು ಸತ್ತು ಮಾಮೂಲಿ ಮುಖ್ಯಮಂತ್ರಿ ಆಗೋಕ್ಕಾಗಲ್ಲ. ಏನಿದ್ರು ಈ ರಾಜ್ಯಕ್ಕೆ ಕುಮಾರಣ್ಣ, ರಾಷ್ಟ್ರಕ್ಕೆ ಮೋದಿ. ಇಷ್ಟು ಬಿಟ್ಟರೆ ಇವ್ರು ಏನು ಸಾಧನೆ ಮಾಡೋಕ್ಕಾಗಲ್ಲ. ಈಗ ಹಿಂದೆ ಗ್ಯಾಸ್ ಏನು ಮಾಡ್ತಿದ್ರು ಸ್ವಾಮಿ, ಕ್ಯೂ ನಿಂತ್ಕೊಳ್ಳೋರು ಒಂದು ಮೈಲಿ ದೂರ, ಎಲ್ಲಿ ಗೋಡನಲ್ಲಿ ಹೋಗ್ಬಿಟ್ಟು. ಸರ್ ನೀವು ಗ್ಯಾಸ್ ಟಚ್ ಮಾಡದೇ ಇರೋದೇ ಬೆಟರ್ ಅಂತ ಅನ್ಸುತ್ತೆ ಸರ್. ಮತ್ತೆ ನಂಗೆ ತಡ್ಕೊಳಕ್ ಆಗಲ್ಲ ಗ್ಯಾಸ್ ರೇಟು. ಬೇಡ ಬಿಡಿ, ಅದನ್ನ ನೀವು ಟಚ್ ಮಾಡಬೇಡಿ ಸರ್. ನೀವು ಬೇಡ, ಅದು ಮಾತ್ರ ಬೇಡ, ಬೇರೆದೇನಾದ್ರೂ ಮಾತಾಡಿ. ವೀಕ್ಷಕರೇ, KRS ಪಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ಸದಸ್ಯರು ನಮ್ಮೊಂದಿಗಿದ್ದಾರೆ. ಎಲೆಕ್ಷನ್ ಬಗ್ಗೆ ಅವರೇನು ಹೇಳ್ತಾರೆ ಕೇಳೋಣ. ಸರ್, ತಮ್ಮ KRS ಪಕ್ಷ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀರಾ. ಹಗಲು ರಾತ್ರಿ ಅನ್ನದೇ ಎಲ್ಲೆಲ್ಲಿ ಅನ್ಯಾಯಗಳು ನಡೀತಾವೋ ಅಲ್ಲೆಲ್ಲ ಹೋಗ್ತಾ ಇದ್ದೀರಾ. ಮಂಡ್ಯದಲ್ಲಿ ತಮ್ಮ ರಾಜಕಾರಣ ಹೆಂಗಿದೆ? ನಮ್ಮ ರಾಜಕಾರಣ ಒಂದು ಸ್ವಚ್ಛ ಹಾಗೂ ಪ್ರಾಮಾಣಿಕವಾಗಿ ಮಾಡಬೇಕು ಅಂತ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇದ್ದೀವಿ ಮೇಡಮ್. ನಾವು ಜನರ ಮುಂದೆ ಹೋಗಿದ್ದೀವಿ. ಮುಖಂಡರ ಜೊತೆಯೋ ಇಲ್ಲ ಇನ್ನೊಂದು ಪಕ್ಷದ ಜೊತೆ ಹೊಂದಾಣಿಕೆ ಮಾಡೋಕ್ಕೆ ಹೋಗಿಲ್ಲ. ನಾವು ಜನರ ಮುಂದೆ ಹೋಗಿದ್ದೀವಿ. ಜನರ ಅಭಿಪ್ರಾಯ ಮೊದಲನೇದಾಗಿ ನಾವು ಹೇಳಬೇಕು ಅಂದರೆ ಪ್ರತಿಯೊಂದು ಟಿ ವಿಯಲ್ಲೂ ಕೂಡ ಖಾಲಿ ಸ್ಟಾರ್ ಚಂದ್ರು ಮತ್ತು ಕುಮಾರಸ್ವಾಮಿ ಅಭ್ಯರ್ಥಿಗಳು ಎಷ್ಟಿದ್ದಾರೆ ಅದನ್ನು ತೋರಿಸ್ತಾ ಇಲ್ಲ. ಯಾವ ಕಾರಣ? ಇದು ಯಾವ ನ್ಯಾಯ? ನಾವು ಕೇಳೋ ಪ್ರಶ್ನೆ ಹೇಳಿ. ಜನರ ಅಭಿಪ್ರಾಯ ಏನಿದೆ ಅಂದರೆ ನಾವು ಸ್ವಚ್ಛ ಹಾಗೂ ಪ್ರಾಮಾಣಿಕವಾಗಿ ಹೇಳಿ. ಕಂಟಿನ್ಯೂ. ಎಸ್, ಐ ಡೂ ಅಗ್ರಿ. ಯಾಕೆಂದರೆ ಕ್ಯಾಂಡಿಡೇಟ್ಸ್ ಯಾರ್ಯಾರು ಇದ್ದಾರೆ ಎಲ್ಲರನ್ನೂ ತೋರಿಸ್ತೀವಿ. ಆದರೆ ನಾನು ಮುದ್ದೂರಿನಿಂದ ಎಲ್ಲರನ್ನೂ ಕೇಳ್ಕೊಂಬಂದಿದ್ದೀನಿ. ಲೆಟ್ ಅಸ್ ಬಿ ಫೇರ್. ಸೊ ಫೈಟ್ ಯಾರ ಮಧ್ಯೆ ಇದೆ ಅಂದರೆ ಡೆಫಿನೆಟ್ಲಿ ಅವ್ರು ಹೇಳೋದು ಕುಮಾರಸ್ವಾಮಿ ಅವರು ಮತ್ತು ಸ್ಟಾರ್ ಚಂದ್ರ ಅವ್ರ ಮಧ್ಯೆ ಅಂತ. ಹೌದಾ? ಸೊ ಇಂತಹ ಸಂದರ್ಭದಲ್ಲಿ ಏನು ಹೇಳಕ್ಕೆ ಬಯಸ್ತೀರಾ? ನಾವು ಮೇಡಮರೇ, ಅವರು ಈ ಮೂರು ಪಕ್ಷಗಳು ಕೂಡ ಸ್ಟಾರ್ ಚಂದ್ರು ಕೋಟ್ಯಾಧಿಪತಿಗಳು. ಮತವನ್ನು ಕೊಂಡ್ಕೊಳ್ಳಿಕ್ಕೆ ಬಂದಿರೋದು, ಜನ ಉದ್ಧಾರಕ್ಕೆ ಬಂದಿಲ್ಲ. ಅವರು ಕುಮಾರಸ್ವಾಮಿ ಅವರು 350 ಕೋಟಿ ಮಾಡ್ಕೊಂಡು ಕೂತಿದ್ದಾರೆ. ಅವ್ರ ಮಕ್ಕಳ ಹೆಸರು ಹೆಡ್ತಿ ಹೆಸರಲ್ಲಿ ಅಷ್ಟೊಂದು ಕೋಟಿ ಬತ್ತು. ಎಲ್ಲಿಂದ ಬತ್ತು? ಗೆಡ್ಡೆ ಗೆಣಸು ಬೆಳೆದಿಲ್ಲ. ಅವರು ಜನರ ಹಣವನ್ನು ಲೂಟಿ ಮಾಡ್ಕೊಂಡು ಕೂತಿರೋದು. ತಮ್ಮ ಮಗನ ನಿಲ್ಸೋಕ್ಕೆ ಹೋದ ಬಾರಿ 8,000 ಕೋಟಿ ಕೊಡ್ತೀನಿ ಅಂದರು ಮಂಡ್ಯ ಜಿಲ್ಲೆಗೆ. ಎಲ್ಲೂ ಆಯ್ತದು? ಅವರು ಮುಖ್ಯಮಂತ್ರಿ ಆಗಿದ್ರು. ನಮ್ಮ ಮಂಡ್ಯ ಜಿಲ್ಲೆಗೆ ಮಾಡಬೇಕು ಅಂದ್ರೆ ಮಾಡ್ಬೋದಿತ್ತು. ಎಲ್ಲಿ ಮಾಡಿದ್ರು? ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಉತ್ತರ ಕೊಡಲಿ. ಇದೇ ಮೇಡಮ್, ಅವರ ಅಸ್ತಿತ್ವ ಉಳಿದಿಲ್ಲ. ನಾವು ಕೇಳ್ತಾ ಇರೋದು JDS ನಿರ್ನಾಮ ಆಗಿದೆಯಲ್ಲ, ಎಲ್ಲಿದೆ JDS? KRS ಪಕ್ಷ ಜನದ ಹೃದಯದಲ್ಲೈತೆ, ಜನರ ಮಧ್ಯೆ ಐತೆ. ಖಂಡಿತ. ಇವತ್ತು ಒಂದಿರೋದು ನಾಳೆ 2 ಆಗುತ್ತೆ, ನಾಳೆ 1000 ಆಗುತ್ತೆ. ನಾವು ಜನದ ಮುಂದೆ ಹೋಗ್ತಾ ಇದ್ದೀವಿ. ಜನಕ್ಕೆ ನಾವು ರಾಜಕಾರಣ ಮಾಡಿ ತೋರಿಸ್ಬೇಕಾಗಿರೋದು, ಮುಖಂಡರಿಗಲ್ಲ. ಮುಖಂಡರು ಖರೀದಿ ಆಯ್ತಾರೆ, ಶಾಸಕರು ಖರೀದಿ ಆಯ್ತಾರೆ, MLA ಖರೀದಿ. ಅಲ್ಲ ಸರ್, ಈಗ BJP ಅವ್ರಿಗೆ ಮೋದಿ ಗ್ಯಾರಂಟಿ ಐತೆ. ತಡ್ಕೊಳ್ಳಿ, BJP ಅವ್ರಿಗೆ ಮೋದಿ ಗ್ಯಾರಂಟಿ ಐತೆ, ಕಾಂಗ್ರೆಸ್ ಅವರಿಗೆ ಈ ಪಂಚ ಗ್ಯಾರಂಟಿ ಐತೆ. ನಿಮಗೇನು ಗ್ಯಾರಂಟಿ ಐತೆ? ನಮಗೆ ಗ್ಯಾರಂಟಿ ಇದೆ. ಗ್ಯಾರಂಟಿ ಹಣ ಕೊಡೋದು ಎಲ್ಲಿಂದ? ನಮ್ಮ ತೆರಿಗೆ ಹಣದಿಂದ ಅವ್ರು ಗ್ಯಾರಂಟಿ ಕೊಡ್ತಾ ಇರೋದು. ಮೋದಿ ಅವರು ಮನೆಯಿಂದ ತರ್ತಾ ಇಲ್ಲ, ಕಾಂಗ್ರೆಸ್ನವ್ರು ಮನೆಯಿಂದ ಕೊಡ್ತಾ ಇಲ್ಲ. ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದಾಗ 3,10,000 ಕೋಟಿ ಇತ್ತು ಬಜೆಟ್. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದಾಗ 3,28,000 ಕೋಟಿ ಆಯಿತು ಗ್ಯಾರಂಟಿ. ಈಗ 3,71,000 ಕೋಟಿ ಆಗಿದೆ. ಯಾರ ಹಣ ಇದು? ಇದು ಜನಕ್ಕೆ ನಾವು ತೋರಿಸ್ತಾ ಇದ್ದೀವಿ. ಇದು ಜನರ ದುಡ್ಡು. ಜನರ ದುಡ್ಡಲ್ಲಿ ಮೋಜು ಮಸ್ತಿ ಮಾಡ್ತಾ ಇರೋದು ಇವರು. ಸರಿನಾ? ಜನರ ದುಡ್ಡು. ಇವತ್ತು ಗ್ಯಾರಂಟಿ ಯಾಕೆ ಬಡವ್ರಿಗೆ ಕೊಡಬಾರ್ದಾ? ಬಡವ್ರಿಗೆ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ ನಾವು. ನಮಗೆ ಮುಖ್ಯವಾಗಿ ಬೇಕಾಗಿರೋದು ಮಕ್ಕಳಿಗೆ ಶಿಕ್ಷಣ, ಉದ್ಯೋಗ, ಯುವಕರಿಗೆ, ವಯಸ್ಕರಿಗೆ ಅಲ್ಲಿ ಪ್ರತಿಯೊಬ್ಬರಿಗೂ ಆರೋಗ್ಯ. ಎಲ್ಲಿದೆ ಇದು? ಹೇಳಿ ನೀವೇ. ಈಗ ನಿಮ್ಮ KRS ಪಾರ್ಟಿ ಅಭ್ಯರ್ಥಿ ಯಾರು? ಚಂದ್ರು ಕಿಲಾರ ಅಂತೇಳಿ. ಹೌದು. ಹೆಂಗಿದೆ ಸರ್? ಅವರು ಎಷ್ಟು % ಓಟ್ ತಗೋಬಹುದು ಈ ಸರಿ ಎಲೆಕ್ಷನ್? ಪರ್ಸೆಂಟೇಜ್ ಇಲ್ಲ ಮೇಡಮ್. ನಾವು ಜನದ ಮುಂದೆ ಹೋಗಿದ್ದೇವೆ. ಕಳೆದ ಬಾರಿ ನಮಗೆ ಇಡೀ ರಾಜ್ಯಾದ್ಯಂತ 60 ರಾಜಕೀಯ ಸ್ಪರ್ಧೆಗಳು ಸ್ವಾರ್ಥಿಗಳವರು. ಅಲ್ಲ, ನಿಮ್ದು ಒಂದು ರಾಜಕೀಯ ಪಕ್ಷನೇ. ನಾವು ಜನರ ಹೇಳಿ, ಒಂದು ರಾಜಕೀಯ ಫೈಟ್ ಈಸ್ ಫೈಟ್. ನಿಮ್ಮ ಉದ್ದೇಶಗಳು ಬೇರೆ ಆಗಿರ್ಬೋದು, ಬೇರೆ ರಾಜಕೀಯ ಪಕ್ಷಗಳ ಉದ್ದೇಶಗಳು ಬೇರೆ ಆಗಿರ್ಬೋದು. ಫೈಟ್ ಈಸ್ ಫೈಟ್. ಯಾಕೆ ಫೈಟ್ ಮಾಡ್ತಿದ್ದೀರಾ ನೀವೆಲ್ಲ? ಓಟ್ಸ್ಗೋಸ್ಕರ. ಹೌದಾ? ಕರೆಕ್ಟ್ ತಾನೆ? ಹೌದು. ದಟ್ ಇಸ್ ನಿಮ್ಮ ಉದ್ದೇಶ ಇರ್ಬೋದು. ಹೌದಪ್ಪ. ಹೆಂಗ್ ಬರ್ತದೆ ನಿಮ್ಗೆ ಸ್ಥಾನಮಾನ? ಜನರು ಓಟ್ ಹಾಕಿದ್ರೆ. ಸೊ ಓಟ್ಗೋಸ್ಕರನೇ ಫೈಟ್ ನಡೀತಾ ಇರೋದು. ಹೌದಲ್ವಾ? ಸೊ ನೀವು ಓಟ್ಗೋಸ್ಕರ ಫೈಟ್ ಮಾಡಿದಾಗ ಎಷ್ಟು % ಓಟ್ ಬೀಳ್ತವೆ ಅನ್ನೋದಕ್ಕೆ ಪ್ರಶ್ನೆಗೆ ಉತ್ತರ ಕೊಡ್ಬೇಕಲ್ಲ. ಒಂದ್ ನಿಮಿಷ ಮೇಡಮ್. ನೀವು ಎಷ್ಟು ಬೀಳ್ತವೆ ಅಲ್ಲೇ ಓಟನ್ನ ಮಾಡಬೇಕಾದ್ರೆ ಎಷ್ಟು % ಬರ್ತವೆ ಅನ್ನೋದಲ್ಲ ಇಂಪಾರ್ಟೆಂಟು. ನಮ್ಮ ಜನ ಎಷ್ಟು ಜನ ಬೆಂಬಲಿಸ್ತಾರೆ, ಜನ ಓಟ್ ಹಾಕೋದು ಅದು ಗುಪ್ತವಾಗಿರುತ್ತೆ. ನಾವು ಇಷ್ಟೇ ಜನ ಹಾಕ್ತಾರೆ ನಾವು ಹೇಳಕ್ಕೆ, ಯಾಕೆ ನಾವು ಕೈ ಹಿಡಿದು ಯಾರಿಗೂ ಓಟ್ ಹಾಕ್ಸಲ್ಲ. ಇವತ್ತು ಕೇಳೋ ಹಕ್ಕೇ ಇಲ್ಲ ಯಾರಿಗೂ ಕೂಡ. ಅದು ಮತದಾನದ ಹಕ್ಕು ಕೊಟ್ಟಿರೋದು ನಮ್ಮ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ, ನಮ್ಮ ಭವಿಷ್ಯ ರೂಪಿಸ್ಕೊಳ್ಳೋದು. ಸರ್, ಈ ವ್ಯವಸ್ಥೆಯಲ್ಲಿ ಒಂದು ಬದಲಾವಣೆ ತರಬೇಕು ಅಂದರೆ ನೀವು ನಿಜಕ್ಕೂ ಕೂಡ ನಿಮ್ಗೊಂದು ಸ್ಥಾನಮಾನ ಬೇಕೇ ಬೇಕು. ಅದಕ್ಕೋಸ್ಕರನೇ ನೀವು ಫೈಟ್ ಮಾಡ್ತಾ ಇರೋದು.
ವ್ಯವಸ್ಥೆಯ ಭಾಗ ಆಗಬೇಕು, ಹೌದಲ್ವಾ? ಸೊ ಅದಕ್ಕಾಗಿ ನೀವು ಕಂಟೆಸ್ಟ್ ಮಾಡ್ತಾ ಇರೋದು, ಹೌದಲ್ವಾ? ಸೊ ಇಲ್ಲಿರೋದು ಸೋಲು ಗೆಲುವಿನ ಲೆಕ್ಕಾಚಾರ. ನೀವು ನಿಮ್ಮ ಯಾರ ಹೃದಯದಲ್ಲಿದ್ದೀರಾ, ಯಾರ ಹೃದಯದಲ್ಲಿಲ್ಲ ಅನ್ನೋದು ಕೌಂಟ್ ಆಗಲ್ಲ. ಯಾರ ಹೃದಯದಲ್ಲಿರೋರು ಬಂದು ವೋಟ್ ಹಾಕ್ತಾರೆ ಅನ್ನೋದು ಕೌಂಟ್ ಆಗೋದು, ಹೌದಲ್ವಾ ಸರ್? ಸೊ ನಾಳೆ KRS ಪಕ್ಷದ ಪಾರ್ಟಿಯ ಅಭ್ಯರ್ಥಿ ಎಷ್ಟು ವೋಟ್ ತಗೊಂಡಿದ್ದಾರೆ ಅನ್ನೋದ್ರ ಮೇಲೆ KRS ಪಾರ್ಟಿ ಎಷ್ಟು ಹತ್ರ ಆಗಿದೆ ಅನ್ನೋದನ್ನ ಡಿಸೈಡ್, ದಟ್ ಈಸ್ ದಿ ಫ್ಯಾಕ್ಟರ್ ಅಲ್ವಾ ಸರ್? ಅದೇ ಅಲ್ವಾ ಮಾನದಂಡ? ಅದನ್ನೇ ನಾನು ನಿಮಗೆ ಕೇಳ್ತಾ ಇದ್ದೀನಿ. ನಾವು ಇದನ್ನೇ ಈಗ ಕಳೆದ ಬಾರಿ ನಮ್ಗೆ 62,000 ಜನ ಓಟ್ ಹಾಕಿದ್ದಾರೆ. ಈ ಬಾರಿ ಲೋಕಸಭೆಯಲ್ಲಿ ನಮಗೆ ಎಷ್ಟು ಲಕ್ಷ ಜನ ನಮ್ಮನ್ನು ಬೆಂಬಲಿಸ್ತಾರೆ ಅದನ್ನು ನೋಡಿಕೊಂಡು ನಾವು ಹಳ್ಳಿ ಹಳ್ಳಿಗೆ ಹೋಗ್ತೀವಿ ಮುಂದಿನ ದಿನಗಳಲ್ಲಿ. ನಾವು ರೈತ ಸಂಘ ನಿಮ್ಗೆ ಸಪೋರ್ಟ್ ಮಾಡ್ಬೋದಲ್ಲ? ಆ ಕಡೆ ಮಾಡ್ತಾ ಇದ್ದಾರೆ, ಅವ್ರ ಸ್ವಾಭಿಮಾನ ಅದು. ಯಾಕೆಂದ್ರೆ ರೈತ ಸಂಘ ನಮಗೆ ಒಂದು ವೇದಿಕೆ ಸೃಷ್ಟಿ ಮಾಡಿಕೊಟ್ಟಿದೆ ಹೋರಾಟದನ್ನ ಇಡೀ ರಾಜ್ಯದಲ್ಲಿ. ಅಂದ್ರೆ ಅಲ್ಲಿ ಒಗ್ಗಟ್ಟಿಲ್ಲದ ಕಾರಣ 28 ಸಂಘಟನೆಗಳಾಗಿದೆ. ನಮ್ಮಲ್ಲಿ ಒಗ್ಗಟ್ಟಿದೆ. ಯಾಕೆಂದ್ರೆ ನಮ್ಮ ರವಿಕೃಷ್ಣ ರೆಡ್ಡಿ ಅವರು ಒಂದು ರಾಜ್ಯವನ್ನ ಒಂದು ಸಮೃದ್ಧಿ ಸಾಮ್ರಾಜ್ಯ ಕಟ್ಟಬೇಕಂತ ಜನರಿಗೋಸ್ಕರ ಬಡತನವನ್ನು ನಿರ್ಮೂಲನೆ ಯಾರು ಮಾಡ್ತಾ ಇಲ್ಲ, ಹೇಳ್ತಾ ಇದ್ದಾರೆ. ರೈತರ ಹೆಸರು ಹೇಳ್ಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ ಅಷ್ಟೇ, ಯಾರೇನು ಮಾಡ್ತಾ ಇಲ್ಲ. ಅದಕ್ಕಾಗಿ ನಾವು ಪ್ರತಿ ಹಳ್ಳಿ ಹಳ್ಳಿಗೆ ಹೋಗ್ತೀವಿ. ಮುಂದೆ ಪ್ರತಿ ಹಳ್ಳಿಗೆ ಒಬ್ಬನ ಊಟ ಹಾಕ್ತೀವಿ, ಸಾಕು. ಒಬ್ಬ 1000 ಜನಕ್ಕೆ ಸಮಾನ. KRS ಪಕ್ಷದ ಸೈನಿಕ ಒಬ್ಬ ಇದ್ರು ಸಾಕು ಒಂದು ಹಳ್ಳಿಯಲ್ಲಿ. ಆ ಹಳ್ಳಿಯನ್ನು ಅಭಿವೃದ್ಧಿ ಮಾಡ್ತೀವಿ ನಾವು. ನಮಗೆ ಒಂದು ಕಾನ್ಫಿಡೆನ್ಸ್ ಇದೆ, ನಾವು ಗೆದ್ದೇ ಗೆಲ್ತೀವಿ ಅಂತ. ಅದ್ರ ಮೇಲೆ ಏನ ಜನರ ಹೃದಯದಲ್ಲಿ ನೋಡಿ ಮೇಡಮ್, ನಾವು ಈ ಬಾರಿನೇ ಗೆಲ್ತೀವಿ, ಜನ ಗೆಲ್ಸೋರು ನಾವಲ್ಲ. ನಾನು ಹೇಳ್ಬೋದು ನಾನು ಗೆಲ್ತೀನಿ ಅಂತ, ನಾನು ಸೋಲ್ತೀನೋ ಗೆಲ್ತೀನೋ ಅದು ಗೊತ್ತಿಲ್ಲ. ಆದರೆ ನಾವು ಕಂಟೆಸ್ಟ್ ಮಾಡ್ತಾ ಇದ್ದೀವಿ ಅನ್ನೋದು ನಮಗೆ ಹೆಮ್ಮೆ ಇದೆ. ಅದಕ್ಕೋಸ್ಕರ ಜನಕ್ಕೆ ನಾವು ತೋರಿಸ್ತಾ ಇದ್ದೀವಿ, ನಾವು ಪಕ್ಷವನ್ನು ನಮ್ಮನ್ನು ಬೆಂಬಲಿಸಿ ದೇಣಿಗೆ ಕೊಡಿ. ಯಾಕೆ ಸರ್, ಏನು ಇವಾಗ ನೀವು ಮಾತಾಡೋದೆಲ್ಲ ತುಂಬ ಚೆನ್ನಾಗಿದೆ. ನೀವು ನಿಮ್ಮ ಉದ್ದೇಶಗಳ ಬಗ್ಗೆ ಮಾತಾಡ್ತೀರಾ, ಮತ್ತು ನೀವು ಭ್ರಷ್ಟಾಚಾರದ ವಿರುದ್ಧ ನಿಲ್ತಿದ್ದೀರಾ, ಪ್ರತಿಭಟನೆಗಳನ್ನು ಮಾಡ್ತೀರಾ, ಎಲ್ಲ ಮಾಡ್ತೀರಾ, ಜನರ ಹೃದಯಕ್ಕೆ ಹತ್ತಿರ ಆಗುವಂಥ ಪ್ರಯತ್ನ ಮಾಡ್ತೀರಾ. ಆದರೆ ಜನ ನಿಮ್ಮನ್ನ ಯಾಕೆ ಸ್ವೀಕರಿಸ್ತಿಲ್ಲ? ಬಂದಿರೋದು ಮೇಡಮ್ ಅವರೇ, ಧಾರಾವಾಹಿ ತೆಗೆದು ಅದು ತೆಗೆದು ಇದು ತೆಗೆದು ತೋರಿಸ್ತಾ ಇದ್ದಾರೆ. ಇವತ್ತೇ ಫಸ್ಟು ನೀವು ಮೇಡಮ್ ಮೀಡಿಯಾದವರು ತೋರಿಸ್ತಾ ಇರೋದು. ಇದನ್ನು ಆಗ್ತಿರೋ ಇಲ್ವೋ ಅಂತ ಗೊತ್ತಿಲ್ಲ, ಭರವಸೆ ನಮಗೆ ಇದು ಇಂಪಾರ್ಟೆಂಟ್ ಇದೆ. ಇರಲಿ ಇದು ಗ್ಯಾರಂಟಿ ಅಂತ ಬಂದಿದೆ. ಇವತ್ತೇ ಫಸ್ಟ್ ನೋಡಿದೆ ನಾನು. ಎಸ್, ಖಂಡಿತ ಇದೇ ನಮಗೆ ಬೇಕಾಗಿರೋದು. ಮಾಧ್ಯಮಗಳು ಏನೇನೋ ತೋರಿಸ್ತಾರೆ ಎಲ್ಲ ಪಕ್ಷಗಳನ್ನ, ನಮ್ಮ ಪಕ್ಷದನ್ನು ತೋರಿಸಿದಾಗ ಜನಕ್ಕೆ ನಾವು ರೀಚ್ ಆಗ್ತೀವಿ. ಇಲ್ಲಿ ಬಂದಿರೋದೇ ಇಷ್ಟೇ, ನೀವು ಗ್ಯಾರಂಟಿ ಅಂತ ತಗೊಬಂದಿದ್ದೀರಿ, ನಮಗೊಂದು ಭರವಸೆ ಇದೆ, ಆಗ್ತೀರಿ ಅಂತ ಒಂದು ಭರವಸೆ ಮೇಲೆ ನಾವು ಇಲ್ಲಿಗೆ ಬಂದಿದ್ದೀವಿ. ನಿಮ್ಮ TVಯಲ್ಲೂ ಕೂಡ ನೀಡಲಿ, ನಮಗೆ ಜನಕ್ಕೆ ರೀಚ್ ಮಾಡಿ, ನಮ್ಮ ಸಂದೇಶಗಳನ್ನ ರೀಚ್ ಮಾಡಿ ತಗೊಂಡು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.